DVಜಿಯವರ ಜ್ಞಾಪಕ ಚಿತ್ರಶಾಲೆ. TS ವೆಂಕಣ್ಣಯ್ಯನವರು. ವಿಮರ್ಶನಪೂರ್ವಕವಾದ ಪೂರ್ವಾಚಾರ ವಿಶ್ವಾಸ. ವೆಂಕಣ್ಣಯ್ಯ ದೈವಾಧೀನರಾಗಿ ಇಂದಿಗೆ 30 ವರ್ಷಗಳಾಗಿವೆ. ಆದರೂ ನನಗೆ ಆ ದುಃಖ ಈಗಲೂ ಹೊಸದಾಗಿಯೇ ಇದೆ. ನಾನು ವಿಯೋಗ ದುಃಖಕ್ಕೆ ಒಳಗಾಗಿರುವುದು ಅಪರೂಪವೇನೂ ಅಲ್ಲ. ಆದರೆ ವೆಂಕಣ್ಣಯ್ಯನ ಮೃತಿಯಿಂದ ಆಗಿರುವ ಗಾಯ ಎಂದಿಗೂ ಮಾಯಲಾರದ್ದು ಎಂದು ಅನಿಸುತ್ತದೆ. ಈ ವಿಶೇಷ ದುಃಖಕ್ಕೆ ಕಾರಣ ಏನಿರಬಹುದು? ಪ್ರೀತಿಗೂ ದುಃಖಕ್ಕೂ ಕಾರಣಗಳನ್ನು ಹೇಳುವೆನೆಂದು ಹೊರಟರೆ ಅದು ಹೃದಯಕ್ಕೆ ಅನ್ಯಾಯ ಮಾಡಿದಂತೆ ಆದೀತು. ಪ್ರೀತಿ ಅಳತೆಗೆ ಸಿಕ್ಕುವ ವಸ್ತುವಲ್ಲ. ಕಾರಣ ಹೇಳಿದರೆ ಒಂದು ಮಿತಿಯನ್ನು ಗೊತ್ತು ಮಾಡಿದಂತಾಗುತ್ತದೆ. ಆ ಕಾರಣವಿಲ್ಲದಿದ್ದರೆ ಆ ಕಾರ್ಯವಾಗಲಾರದೆಂದು ಸೂಚಿಸಿ ಪ್ರೀತಿಗೆ ಉಪಾಧಿಗಳನ್ನು ಕಲ್ಪಿಸಿದಂತೆ ಆಗುತ್ತದೆ. ಪ್ರೀತಿ ಅಂಥ ಪರಿಮಿತವಾದ ವಸ್ತುವಲ್ಲ. ವೃತ್ತಿಜಶತಿ ಪದಾರ್ಥಾನ್ ಅಂತರಃ ಕೋಪಿ ಹೇತು ನ ಖಲು ಬಹಿರುಪಾಧೀನ್ ಪ್ರೀತಯ ಸಂಶ್ರಯಂತೆ. ತತ್ವ ಹೀಗಿದ್ದರೂ ನನಗೆ ತೋರಿದ ಮಟ್ಟಿಗೆ ನನ್ನ ದುಃಖದ ಒಂದು ವಿಶೇಷ ಕಾರಣವನ್ನು ಸೂಚಿಸಬೇಕು ಎನಿಸುತ್ತದೆ. ವೆಂಕಣ್ಣಯ್ಯನ ಮರಣದಿಂದ ಆಗಿರುವ ನಷ್ಟ ವ್ಯಕ್ತಿ ಮಾತ್ರದ್ದಲ್ಲ, ಅದು ನಮ್ಮ ದೇಶದ ಸಾರ್ವಜನಿಕ ಶ್ರೇಯಸ್ಸಿನ ದೃಷ್ಟಿಯಿಂದ ಉಂಟಾಗಿರುವ ದುಃಖ. ಕನ್ನಡ ಸಾಹಿತ್ಯದ ನವೀಕರಣವೂ ಸಮಸ್ತ ಭಾರತದ ಸಮಾಜ ಜೀವನದ ನವೀಕರಣವೂ ಈಗ ನಡೆಯಬೇಕಾಗಿರುವ ಶ್ರೇಯ ಕಾರ್ಯಗಳಲ್ಲಿ ಮುಖ್ಯವಾದವು. ಈ 2 ಕಾರ್ಯಗಳಿಗೂ ವೆಂಕಣ್ಣಯ್ಯನಂತೆ ಒದಗಿ ಬರಲು ಸಮರ್ಥರಾದವರು ಬಹುಮಂದಿ ಇಲ್ಲ. ಹಾಗಾದರೆ ವೆಂಕಣ್ಣಯ್ಯನಲ್ಲಿದ್ದ ಅಂಥ ವಿಶೇಷ ಸಾಮರ್ಥ್ಯವೇನು? ಅದನ್ನು ಸಂಗ್ರಹವಾಗಿ ಸೂಚಿಸಬೇಕೆಂದರೆ ಅದು ವಿಮರ್ಶನಪೂರ್ವಕವಾದ ಪೂರ್ವಾಚಾರ ವಿಶ್ವಾಸ. ವಿಶ್ವಾಸವೂ ವಿಮರ್ಶೆಯೂ ಮೇಲ್ನೋಟಕ್ಕೆ ವಿರುದ್ಧಗಳೆಂದು ತೋರುತ್ತವೆ. ಒಬ್ಬನೊಬ್ಬ ಮನುಷ್ಯನು ಅರೋಗ ದೃಢಕಾಯನಾಗಿದ್ದಾನೆ ಎಂದು ಹೇಳುವುದಕ್ಕೂ ಅವನು ಔಷಧ ಪಥ್ಯಗಳಲ್ಲಿ ಇದ್ದಾನೆನ್ನುವುದಕ್ಕೂ ಪರಸ್ಪರ ವಿರೋಧ ಅಪಾತತಃ ಕಾಣುತ್ತದೆ. ಆರೋಗ್ಯದಲ್ಲಿರುವವನಿಗೆ ಔಷಧ ಏಕೆ? ಔಷಧ ತೆಗೆದುಕೊಳ್ಳಬೇಕಾದರೆ ಆರೋಗ್ಯ ಕೆಟ್ಟಿರಬೇಕಷ್ಟೇ. ಹೀಗೆ ಹೇಳುತ್ತದೆ ತರ್ಕ. ಆದರೆ ಮನುಷ್ಯನು ಕ್ಷಣೇ ಕ್ಷಣೇ ಆಹಾರ ವಿಹಾರಗಳಲ್ಲಿ ಪರೀಕ್ಷೆ ನಡೆಸಿಕೊಳ್ಳುತ್ತಾ ಜಾಗರೂಕನಾಗಿ ನಡೆದರೆ ಆಗ ಅವನಿಗೆ ಆರೋಗ್ಯ ಸಿದ್ಧ. ಇಂಥ ಆರೋಗ್ಯ ದಶೆಯಲ್ಲಿ ಒಂದು ಕಡೆಯ ಬಲಪುಷ್ಟಿಯೂ ಇನ್ನೊಂದು ಕಡೆಯ ಜಾಗರೂಕತೆಯೂ ಸಮ್ಮಿಳಿತವಾಗಿರುತ್ತದೆ. ವಿಶ್ವಾಸ ವಿಮರ್ಶೆಗಳೂ ಹಾಗೆಯೇ. BM ಶ್ರೀ ವೆಂಕಣ್ಣಯ್ಯ. ವೆಂಕಣ್ಣಯ್ಯನ ಈ ವಿಶೇಷ ಲಕ್ಷಣವನ್ನು ನಮ್ಮ ಮನಸ್ಸುಗಳಿಗೆ ಸ್ಪಷ್ಟಪಡಿಸಿಕೊಳ್ಳುವುದಕ್ಕಾಗಿ ಆತನನ್ನು 2 ಸ್ನೇಹಿತರೊಡನೆ ಹೋಲಿಸಿ ನೋಡಬಹುದು. ಅವರಲ್ಲಿ ಮೊದಲನೆಯವರು ವೆಂಕಣ್ಣಯ್ಯನ ಗುರುಗಳೂ ಸಹೋದ್ಯೋಗಿಗಳೂ ಆಗಿದ್ದ BM ಶ್ರೀಕಂಠಯ್ಯನವರು. ಶ್ರೀಕಂಠಯ್ಯನವರು ವೆಂಕಣ್ಣಯ್ಯನವರಿಗಿಂತ ಬಹುಶ್ರುತರು. ಅವರ ಪಾಂಡಿತ್ಯ ಹೆಚ್ಚು ವಿಸ್ತಾರವಾದದ್ದು. ಪೂರ್ವ ಸಾಹಿತ್ಯದಲ್ಲಿ ಅವರ ಅಂತರ್ದೃಷ್ಟಿ ಆಳವಾದದ್ದು. ಹಾಗೆಯೇ ಅವರಿಗೆ ನವೀನ ಸಾಹಿತ್ಯದಲ್ಲಿಯೂ ಪರಿಚಯವೂ ಒಲವೂ 2 ಹೆಚ್ಚು. ಹೀಗೆ ಪಾಂಡಿತ್ಯದ ದೃಷ್ಟಿಯಿಂದ ಶ್ರೀಕಂಠಯ್ಯನವರು ಕೊಂಚ ಹೆಚ್ಚು ಎಂದು ನಾವು ಒಪ್ಪಿಕೊಳ್ಳಬೇಕಾದರೂ ಇನ್ನೊಂದು ದೃಷ್ಟಿಯಿಂದ ವೆಂಕಣ್ಣಯ್ಯನ ಮನೋಭಾವ ನಮಗಿರುವ ಸದ್ಯ ಕರ್ತವ್ಯದ ದೃಷ್ಟಿಯಿಂದ ಹೆಚ್ಚು ಅನುಕೂಲವಾದದ್ದೆಂದು ನನ್ನ ಅಭಿಪ್ರಾಯ. ಶ್ರೀಕಂಠಯ್ಯನವರು ಪೂರ್ವ ಸಂಪ್ರದಾಯವನ್ನು ಅಲ್ಲಗಳೆದವರೇನೂ ಅಲ್ಲ. ಅದರಲ್ಲಿ ಅವರಿಗೆ ಒಂದಷ್ಟು ಮಮತೆ ಇದ್ದದ್ದೂ ನಿಜ. ಆದರೆ ಕೆಲವು ಕಾರಣಗಳಿಂದ ಅವರ ಮನಸ್ಸು ಪೂರ್ವ ಸಂಪ್ರದಾಯದ ವಿಷಯದಲ್ಲಿ ಕೊಂಚ ಕಹಿಯಾಗಿತ್ತು. ಕೆಲವು ವೈಯಕ್ತಿಕ ಸಂದರ್ಭಗಳಿಂದ ಅವರ ಮನಸ್ಸು ರೋಸಿ ಹೋಗಿತ್ತು. ಹೀಗೆ ಮನಸ್ಸು ಕೊಂಚ ಕಹಿಯಾಗಿದ್ದರಿಂದ ಪೂರ್ವ ಸಾಹಿತ್ಯ ಪೂರ್ವ ಸಂಪ್ರದಾಯಗಳ ವಿಷಯದಲ್ಲಿ ಶ್ರೀಕಂಠಯ್ಯನವರ ಅಂತರ್ದೃಷ್ಟಿಯಲ್ಲಿ ಕೊಂಚ ಧೂಮ್ರವರ್ಣ ಸೇರಿತ್ತು ಎಂದು ನನಗೆ ಆಗಾಗ ಅನ್ನಿಸುತ್ತದೆ. ಅವರ ನೋಟ ಬಹಳ ಆಳವಾಗೇನೋ ಇತ್ತು, ಆದರೆ ದೃಷ್ಟಿಯಲ್ಲಿ ಕೊಂಚ ಹೊಗೆ ಸೇರಿಕೊಂಡಿತ್ತೆಂದು ನನಗೆ ಅನ್ನಿಸಿರುವುದುಂಟು. ವೆಂಕಣ್ಣಯ್ಯನ ಅಂತರ್ದೃಷ್ಟಿ ಅದಕ್ಕಿಂತ ಸ್ವಚ್ಛವಾಗಿದ್ದದ್ದೆಂದು ತೋರುತ್ತದೆ. ವೆಂಕಣ್ಣಯ್ಯ ಅಂಧಶ್ರದ್ಧೆಯ ಮನುಷ್ಯನೇನೂ ಅಲ್ಲ. ಆತ ವಿಚಾರವಂತ. ಬಹು ಸೂಕ್ಷ್ಮವಾದ ಮತ್ತು ನಿಷ್ಪಕ್ಷಪಾತವಾದ ವಿಚಾರಕ್ರಮ ಆತನದು. ಅಷ್ಟಿದ್ದರೂ ಆತ ಪೂರ್ವ ಸಾಹಿತ್ಯ ಮತ್ತು ಪೂರ್ವ ಸಂಪ್ರದಾಯಗಳ ವಿಷಯದಲ್ಲಿ ದುಡುಕಿ ಅಭಿಪ್ರಾಯ ಹೇಳುವವನಲ್ಲ. ತನ್ನ ಬುದ್ಧಿಗೆ ಒಂದಾನೊಂದು ವಿಷಯ ಅರ್ಥವಾಗದೆ ಹೋದರೆ ಅದು ನಿರರ್ಥಕ ವಿಷಯವೆಂದು ಹೇಳದೆ ಅದನ್ನು ಇನ್ನೂ ವಿಚಾರ ಮಾಡೋಣ ಮತ್ತು ಯೋಚಿಸಿ ನೋಡೋಣ ಎನ್ನುವ ಪ್ರವೃತ್ತಿ ಆತನದು. ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿಗಳು. ಈಗ ಇನ್ನೊಬ್ಬ ಸ್ನೇಹಿತರನ್ನು ನೋಡೋಣ. ಇವರು AR ಕೃಷ್ಣಶಾಸ್ತ್ರಿಗಳು.
ಇವರು ವೆಂಕಣ್ಣಯ್ಯನ ಎಡೆಬಿಡದ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು. ಸಾಹಿತ್ಯಾದಿ ಸಮಸ್ತ ಪ್ರಯತ್ನಗಳಲ್ಲೂ ಇಬ್ಬರೂ ಸಹಭಾಗಿಗಳು. ಆದರೂ ಕೃಷ್ಣಶಾಸ್ತ್ರಿಗಳವರಲ್ಲಿದ್ದ ಪೂರ್ವ ಸಾಹಿತ್ಯ ಸಂಪ್ರದಾಯಗಳ ವಿಶ್ವಾಸ ವೆಂಕಣ್ಣಯ್ಯನವರಷ್ಟು ಪುನರ್ವಿಮರ್ಶನ ಸಿದ್ಧವಾದದ್ದು ಅಲ್ಲ ಎಂದು ನನಗೆ ತೋರುತ್ತದೆ. ಶಾಸ್ತ್ರಿಗಳದು ತೀವ್ರ ಸ್ವಭಾವ. ಒಂದು ಅಭಿಪ್ರಾಯವನ್ನು ಬೇಗಲೂ ಖಂಡಿತವಾಗಿಯೂ ಹೇಳಬೇಕು. ಇಂಗ್ಲಿಷಿನಲ್ಲಿ ಯಾವ ಪುನರಾಲೋಚನೆಯನ್ನು ಅಪೇಕ್ಷಿಸುವ ತಾಳ್ಮೆಯ ಭಾವವನ್ನು ಪ್ರೊವಿಷನಲ್ ಟೆಂಟೇಟಿವ್ ಎಂದು ಹೇಳುತ್ತಾರೋ, ಆ ಪುನಃ ಪರೀಕ್ಷಾಪೇಕ್ಷೆಯ ಮನೋಭಾವ ಶಾಸ್ತ್ರಿಗಳಲ್ಲಿ ಇದ್ದದ್ದಕ್ಕಿಂತ ವೆಂಕಣ್ಣಯ್ಯನಲ್ಲಿ ಹೆಚ್ಚಾಗಿ ಕಾಣಬರುತ್ತಿತ್ತು. ಭಗವದ್ಗೀತೆಯಲ್ಲಿ ಒಂದು ಉಪದೇಶ ವಾಕ್ಯವಿರುತ್ತದೆ. ಶಾಸ್ತ್ರಿಗಳ ಮನಸ್ಸು ಆ ವಾಕ್ಯವನ್ನು ಒಂದೇ ಸಲ ಪೂರ್ತಿಯಾಗಿ ಅಂಗೀಕರಿಸಿಬಿಡುತ್ತದೆ. ವೆಂಕಣ್ಣಯ್ಯನ ಮನಸ್ಸು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ವಾಕ್ಯಗಳೇನಾದರೂ ಉಂಟೆ? ಭಾಷ್ಯಗಳಲ್ಲಿ ಏನೇನು ಅರ್ಥಗಳಿವೆ? ಇವುಗಳನ್ನು ಸಾವಧಾನವಾಗಿ ಪರಿಶೀಲಿಸೋಣ. ಹೀಗೆ ಪ್ರಾಚೀನ ನವೀನ ಸಮನ್ವಯ. ವೆಂಕಣ್ಣಯ್ಯನಿಗೆ ಪ್ರಾಚೀನ ಪ್ರಮಾಣದಲ್ಲಿ ಆಶ್ರಯ, ಸದ್ಯ ಪ್ರಯೋಗದಲ್ಲಿ ತಾತ್ಪರ್ಯ. ಹೇಗೆ ಪ್ರಾಚೀನ ನವೀನಗಳೆರಡೂ ಸಮನ್ವಯವಾಗುವಂತೆ ಮಾಡಬೇಕು ಎಂದು ವೆಂಕಣ್ಣಯ್ಯನ ನೈಜ ಧೋರಣೆ. ಕನ್ನಡ ಸಾಹಿತ್ಯದಲ್ಲಿ ಆಗಬೇಕಾದ ಕೆಲಸ ಬಹಳವಾಗಿದೆ ಎಂದು ಇತರರಂತೆಯೇ ವೆಂಕಣ್ಣಯ್ಯನವರು ಅಂಗೀಕರಿಸಿದ್ದರು. ತಮ್ಮ ಪ್ರಾಚೀನ ಕಾವ್ಯಗಳು ಆಯಾ ಕಾಲದ ಜನರನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡು ಹುಟ್ಟಿದಂಥವುಗಳು. ಚಿರಕಾಲ ಬಾಳುವ ಸತ್ವ ಅವುಗಳಲ್ಲಿ ಕೆಲವಕ್ಕೆ ಮಾತ್ರ ಉಂಟು. ಬಹುಭಾಗದ ಪ್ರಾಚೀನ ಸಾಹಿತ್ಯದಲ್ಲಿ ಅಂಥ ಸತ್ವವಿಲ್ಲ. ನಮ್ಮ ದಿನಕ್ಕೆ ಬೇಕಾಗಿರುವಂಥ, ಇಂದಿನ ಜನಜೀವನಕ್ಕೆ ಉಪಕಾರಿಯಾಗುವಂಥ ಸಾಹಿತ್ಯ ಕನ್ನಡದಲ್ಲಿ ಇನ್ನೂ ಆಗಬೇಕಾಗಿದೆ. ಇಂಗ್ಲಿಷ್ ಮೊದಲಾದ ಪ್ರಪಂಚ ಸಾಹಿತ್ಯಗಳೊಡನೆ ಸರಿತೂಗಬಲ್ಲಂಥ ಸಾಹಿತ್ಯ ಹುಟ್ಟಬೇಕಾಗಿದೆ. ಈ ನವೀನ ನಿರ್ಮಿತಿಗೆ ದಾರಿಯನ್ನು ಹುಡುಕುವುದರಲ್ಲಿ ಸಹಾಯ ಕೊಡಬಲ್ಲ ಶಕ್ತಿಯೂ ಉತ್ಸಾಹವೂ ವೆಂಕಣ್ಣಯ್ಯನಿಗೆ ಇದ್ದಷ್ಟು ಹೆಚ್ಚಾಗಿ ಇತರ ಯಾರಲ್ಲಿಯೂ ನಾನು ಕಂಡಿಲ್ಲ. ವೆಂಕಣ್ಣಯ್ಯನಿಗಿಂತ ಪಂಡಿತರಾದವರೂ ಪ್ರತಿಭಾವಂತರಾದವರೂ ಇಲ್ಲವೆಂದು ನಾನು ಹೇಳುತ್ತಿಲ್ಲ. ಆದರೆ ನಮ್ಮ ಉದ್ದೇಶಕ್ಕೆ ಬೇಕಾದದ್ದು ಪಾಂಡಿತ್ಯ ಮಾತ್ರವಲ್ಲ, ಪ್ರತಿಭೆ ಮಾತ್ರವಲ್ಲ, ಅದು ಒಂದು ವಿಶೇಷ ರೀತಿಯ ಮನೋಭಾವ. ಆ ಮನೋಭಾವದಲ್ಲಿ ಪ್ರಾಚೀನರನ್ನು ಬಿಡದ ಆಧುನಿಕತೆ ಮುಖ್ಯಾಂಶ. ಇದಕ್ಕಿಂತ ಹೆಚ್ಚು ಮಾತುಗಳಿಂದ ಅದನ್ನು ವಿವರಿಸಲಾಗದು. ಈಗ ಹೊಸದಾಗಿ ಬೆಳೆಯುವುದು ಹಿಂದಿನಿಂದ ಬೆಳೆದುಕೊಂಡು ಬಂದಿರುವುದರ ಸ್ವಾಭಾವಿಕವಾದ ವಿಕಾಸವಾಗಿರಬೇಕು. ಮರ ಪುರಾತನ, ಚಿಗುರು ನೂತನ. ಇಂಥ ಬೆಳವಣಿಗೆಯ ರೀತಿ ವೆಂಕಣ್ಣಯ್ಯನಿಗೆ ಇಷ್ಟವಾದದ್ದು. ಸುಧಾರಣೆ ಸಾಹಿತ್ಯದಲ್ಲಿ ಹೇಗೋ ಸಮಾಜ ವ್ಯವಸ್ಥೆಯಲ್ಲಿಯೂ ಹಾಗೆ ಇದ್ದದ್ದು ವೆಂಕಣ್ಣಯ್ಯನ ಮನೋಭಾವ. ನಮ್ಮ ಪುರಾತನ ಸಂಪ್ರದಾಯಗಳಲ್ಲಿ, ಆಚರಣೆಗಳಲ್ಲಿ, ಶಾಸ್ತ್ರವಿಹಿತ ಕರ್ಮಗಳಲ್ಲಿ ಎಷ್ಟೋ ಭಾಗ ಕಾಲವಶದಿಂದ ಅರ್ಥಹೀನವಾಗಿ ಬರಿಯ ಕರಡು ಕಟ್ಟಾಗಿ ಉಳಿದುಕೊಂಡಿದೆ. ಇದನ್ನು ಚೆನ್ನಾಗಿ ಶೋಧಿಸಿ ಪೊಳ್ಳಾದದ್ದನ್ನೂ ಜಳ್ಳಾದದ್ದನ್ನೂ ತೆಗೆದುಹಾಕಿದರೆ ಸಾರಭಾಗವಾದದ್ದು ಉಳಿದು ಊರ್ಜಿತ ಪಡುವ ಸಂಭವ ಹೆಚ್ಚು. ಆದದ್ದರಿಂದ ಸಮಾಜ ಸಂಪ್ರದಾಯಗಳ ಶೋಧನೆ ಸುಧಾರಣೆಗಳು ಅತ್ಯಂತ ಅವಶ್ಯವಾಗಿವೆ. ಆದರೆ ಪುರಾತನವಾದದ್ದರ ಮೇಲೆ ನಾವು ದುಡುಕಿ ಕೈ ಇಡತಕ್ಕದ್ದಲ್ಲ. ಜಾಗರೂಕತೆಯಿಂದಲೂ ಅಂತರರ್ಥಗ್ರಹಣಪೂರ್ವಕವಾಗಿಯೂ ಮಾಡಬೇಕಾದ ಕೆಲಸ ಇದು. ಪೂರ್ವಿಕರ ತಾತ್ಪರ್ಯ ಏನೆಂಬುದನ್ನು ಬುಡಮುಟ್ಟ ತಿಳಿದುಕೊಂಡ ಹೊರತು ಪೂರ್ವಿಕರ ಸಂಸ್ಥೆಗಳಿಗೆ ನಾವು ಕೈಹಾಕುವುದು ನಮ್ಮ ಸಮಾಜಕ್ಕೂ ನಮ್ಮ ಧರ್ಮಕ್ಕೂ ಅಪಾಯಕರ ಎಂದು ವೆಂಕಣ್ಣಯ್ಯನವರು ನಂಬಿದ್ದರು. ನವೀಕರಣವಾಗಬೇಕು, ಆದರೆ ವಿಚಾರಪೂರ್ವಕವಾಗಿ ಆಗಬೇಕು. ಇದು ಅವರ ಮನೋಗತ. ಹೀಗೆ ಸಾಹಿತ್ಯ ಸಮಾಜ ಕ್ಷೇತ್ರಗಳೆರಡರಲ್ಲಿಯೂ ವೆಂಕಣ್ಣಯ್ಯನಂಥ ವಿಚಾರದಕ್ಷನಿಂದ, ಅಂಥ ನಿಷ್ಪಕ್ಷಪಾತಿಯಾದ ಉದಾರಿಯ ವಿಚಾರಶೀಲತೆಯಿಂದ ಆಗಬೇಕಾದ ಉಪಕಾರ ತುಂಬ ಮುಖ್ಯವಾದದ್ದು. ಅಂಥದ್ದಕ್ಕಾಗಿ ನಮ್ಮ ದೇಶ ಕಾದುಕೊಂಡಿದೆ. ಈ ಅಭಿಪ್ರಾಯಗಳನ್ನು ವೆಂಕಣ್ಣಯ್ಯ 1934-35ರಲ್ಲಿ ಪರಿಷತ್ತಿನ ವಿಶೇಷ ಸಾಹಿತ್ಯೋತ್ಸವದ ಉಪನ್ಯಾಸ ಮಾಲೆಯಲ್ಲಿ ವಿಸ್ತಾರಪಡಿಸಿದರು. ಎ.ಆರ್. ಕೃಷ್ಣಶಾಸ್ತ್ರಿಗಳವರು. ಎ.ಆರ್. ಕೃಷ್ಣಶಾಸ್ತ್ರಿಗಳು ಆಗರ್ಭ ವಿದ್ವಾಂಸರು ಎಂದು ಹೇಳಬಹುದು. ಅವರ ತಂದೆ ಅಂಬಳೇರ್ ರಾಮಕೃಷ್ಣ ಶಾಸ್ತ್ರಿಗಳು ಮೈಸೂರಿನ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ವ್ಯಾಕರಣಶಾಸ್ತ್ರದ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರ ವ್ಯಾಕರಣ ಪಾಂಡಿತ್ಯದ ಜೊತೆಗೆ ಜ್ಯೋತಿಷ್ಯ, ಆಯುರ್ವೇದ ಪರಿಶ್ರಮವೂ ಸೇರಿತು. ಹೀಗೆ ವಿದ್ವತ್ತೆ ಕೃಷ್ಣಶಾಸ್ತ್ರಿಗಳಿಗೆ ಹುಟ್ಟಿನಿಂದಲೇ ಬಂದಿತ್ತು ಎಂದು ಹೇಳಬಹುದು. ಕೃಷ್ಣಶಾಸ್ತ್ರಿಗಳಿಗೆ ಚಿಕ್ಕಂದಿನಲ್ಲಿಯೇ ಮಾತೃವಿಯೋಗವಾಗಿದ್ದರಿಂದ ಅವರಲ್ಲಿ
ಆರ್ದ್ರ ಹೃದಯತೆ ಸಂದರ್ಭವಶದಿಂದಲೂ ಉಂಟಾಯಿತೆಂದು ಹೇಳಬಹುದು. ಬಹುಮಂದಿಗೆ ಕೃಷ್ಣಶಾಸ್ತ್ರಿಗಳು ಉಪಕಾರಗಳಾಗಿದ್ದರು. ಕಷ್ಟದಲ್ಲಿದ್ದವರಿಗೆ ಅವರ ಮರುಕ ಯಾವಾಗಲೂ ಸಿದ್ಧವಾಗಿತ್ತು. ತಮ್ಮನ ಮೇಲೆ ಅವರಿಗೆ ಅತಿಶಯವಾದ ವಾತ್ಸಲ್ಯ. ತಾಯಿ ಸಾಯುವಾಗ ಆತ ಎಳೆಯ ಮಗುವಾಗಿದ್ದನೆಂಬುದನ್ನು ಪದೇ ಪದೇ ನೆನೆಸಿಕೊಳ್ಳುತ್ತಿದ್ದರು. ಕೃಷ್ಣಶಾಸ್ತ್ರಿಗಳನ್ನು ಕುರಿತು ಮಾತನಾಡಬೇಕೆಂದರೆ ನನ್ನ ಮುಂದೆ ಒಂದು ಪ್ರಶ್ನೆ ಏಳುತ್ತದೆ. ಕೃಷ್ಣಶಾಸ್ತ್ರಿಗಳು ಮುಖ್ಯವಾಗಿ ಪಂಡಿತರೇ, ರಸಿಕರೇ, ಸಾಧು ಗೃಹಸ್ಥರೇ, ಕಾರ್ಯದಕ್ಷರೇ? ಕೃಷ್ಣಶಾಸ್ತ್ರಿಗಳ ಮೊದಲಿನ ವಿದ್ಯಾಭ್ಯಾಸ ಸಂಸ್ಕೃತದಲ್ಲಿ, ಸಾಂಪ್ರದಾಯಿಕ ಕ್ರಮದಲ್ಲಿ, ಅವರ ತಂದೆಯವರ ಬಳಿ. ಆಮೇಲೆ ಅವರು ಇಂಗ್ಲಿಷ್ ಕಾಲೇಜು ಸೇರಿ BM ಶ್ರೀಕಂಠಯ್ಯನವರ ಪ್ರಭಾವಕ್ಕೆ ಒಳಗಾಗಿ ಕನ್ನಡಕ್ಕೆ ಒಲಿದರು. ಅವರು ಹೈದರಾಬಾದಿನಲ್ಲಿ ಮಾಡಿದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣದಲ್ಲಿಯೂ ಪರಿಷತ್ ಪತ್ರಿಕೆಯ ಸಂಪಾದಕರಾಗಿ ಬರೆದ ಲೇಖನಗಳಲ್ಲೂ ತಮ್ಮ ಕನ್ನಡ ಮಮತೆಯನ್ನು ಪ್ರಕಟವಾಗಿ ಒಪ್ಪಿಕೊಂಡಿದ್ದಾರೆ. ಸಂಸ್ಕೃತಕ್ಕೆ ನಮ್ಮ ವಿಶೇಷ ರಕ್ಷಣೆ ಅವಶ್ಯವಿಲ್ಲ. ಪ್ರಪಂಚದ ಎಲ್ಲ ದೇಶಗಳೂ ಸಂಸ್ಕೃತವನ್ನು ಗೌರವಿಸುತ್ತವೆ. ಇಂಗ್ಲೆಂಡಿನವರು, ಜರ್ಮನಿಯವರು, ಫ್ರಾನ್ಸಿನವರು, ಅಮೆರಿಕದವರು ಸಂಸ್ಕೃತವನ್ನು ಪೋಷಿಸಲು ಮುಂದೆ ಬಂದಿದ್ದಾರೆ. ನಮ್ಮ ಕನ್ನಡಕ್ಕೆ ಅಂಥ ಯೋಗವೆಲ್ಲಿದೆ? ಕನ್ನಡಿಗರು ಅದನ್ನು ರಕ್ಷಿಸಿಕೊಂಡರೆ ಉಂಟು. ಅವರು ಉದಾಸೀನರಾದರೆ ಅದನ್ನು ಕೇಳುವವರು ಬೇರೆ ಯಾರಿದ್ದಾರೆ? ಇದು ಕೃಷ್ಣಶಾಸ್ತ್ರಿಗಳಿಗೆ ಪದೇ ಪದೇ ಬರುತ್ತಿದ್ದ ಯೋಚನೆ. ಈ ಯೋಚನೆಯ ಫಲಿತಾಂಶ ಅವರ ಸಾಹಿತ್ಯ ಸೇವೆ ಮತ್ತು ಅವರ ಕರ್ನಾಟಕ ಸಂಘದ ದುಡಿತ. ನಿತ್ಯ ಜೀವನದಲ್ಲಿ ಶಾಸ್ತ್ರಿಗಳು ಸಂಪ್ರದಾಯಸ್ಥರು, ಸದಾಚಾರಶೀಲರು. ದೇವತಾರ್ಚನೆ, ಪಾರಾಯಣ ಮೊದಲಾದ ನಿತ್ಯ ಕರ್ಮಗಳಲ್ಲಿ ಶ್ರದ್ಧಾವಂತರು. ತಮ್ಮ ಮನಸ್ಸಿಗೊಪ್ಪಿದ ಸತ್ಕಾರ್ಯಗಳಿಗೂ ಸಾರ್ವಜನಿಕ ಸಂಸ್ಥೆಗಳಿಗೂ ಉದಾರವಾಗಿ ಸಹಾಯ ಕೊಡುತ್ತಿದ್ದರು. ಗುಪ್ತದಾನ. ಒಂದು ದಿನ ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಯಾವುದೋ ಸಮಾರಂಭ. ಆಗ ಕೃಷ್ಣಶಾಸ್ತ್ರಿಗಳು ಅಲ್ಲಿಗೆ ಎಲ್ಲರೂ ಬರುವಂತೆ ಬಂದರು. ಅಲ್ಲಿ ಅಂದು ಬಹುಮಂದಿ ಮಹಿಳೆಯರೂ ಬಾಲಕ ಬಾಲಕಿಯರೂ ಸೇರಿದ್ದರು. ಅವರಿಗೆಲ್ಲ ಸಿಹಿ ಬೂಂದಿ ಪ್ರಸಾದ ಸಿದ್ಧವಾಗುತ್ತಿತ್ತು. ಕೃಷ್ಣಶಾಸ್ತ್ರಿಗಳು ಸಂಸ್ಥೆಯ ಕಾರ್ಯಕರ್ತರೊಬ್ಬರನ್ನು, ನನ್ನನ್ನಲ್ಲ, ಆ ಪ್ರಸಾದಕ್ಕಾಗಿ ಎಷ್ಟು ಖರ್ಚಾಗಬಹುದೆಂದು ಗುಟ್ಟಾಗಿ ಕೇಳಿದರು. ಆತನ ಉತ್ತರವನ್ನು ಕೇಳಿದೊಡನೆಯೇ ಮನೆಗೆ ಹೋಗಿ 80 ರೂಪಾಯಿಗೆ ಚೆಕ್ಕು ಬರೆದು ತಂದುಕೊಟ್ಟರು. ಇಲ್ಲಿ ಮುಖ್ಯವಾದದ್ದು ಮೊಬಲಗಲ್ಲ, ರೀತಿ ಮುಖ್ಯ ಎಂಬುದನ್ನು ವಾಚಕರು ಗಮನಿಸಿಯಾರು. ಹೀಗೆ ಗುಪ್ತದಾನ ಮಾಡುತ್ತಿದ್ದ ಇನ್ನೊಬ್ಬರು ಪ್ರಸಿದ್ಧ ವಿದ್ವಾಂಸರಾದ ಪ್ರೊಫೆಸರ್ M. ಹಿರಿಯಣ್ಣನವರು. ಪ್ರೊಫೆಸರ್ ಹಿರಿಯಣ್ಣನವರು ಬಹುಮಂದಿ ವಿದ್ಯಾರ್ಥಿಗಳಿಗೂ ವಿದ್ವಾಂಸರಿಗೂ ಮಾಸಾಶನ ಮೊದಲಾದ ರೂಪಗಳಲ್ಲಿ ಸಹಾಯ ಕೊಡುತ್ತಿದ್ದರು. ಆದರೆ ಇದು ಗೂಢ ಸಹಾಯ. ಅದನ್ನು ಪಡೆದವರು ಆ ವಿಷಯ ಉಸಿರಬಾರದೆಂದು ನಿಯಮ. ನನಗೆ ತಿಳಿದಿದ್ದ ಒಬ್ಬ ವಿದ್ಯಾರ್ಥಿ, ಸಂಸ್ಕೃತ ವಿದ್ಯಾರ್ಥಿ. ಆತ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿ ಕಾಲಕ್ರಮದಲ್ಲಿ ಒಳ್ಳೆಯ ಉದ್ಯೋಗವನ್ನು ಸಂಪಾದಿಸಿಕೊಂಡು ಸಂಭಾವಿತನೆನ್ನಿಸಿಕೊಂಡ. ಆತನು ವಿದ್ಯಾರ್ಥಿಯಾಗಿದ್ದ ಕಾಲದಲ್ಲಿ ತನ್ನ ಸ್ನೇಹಿತನೊಬ್ಬನು ಕಷ್ಟ ಹೇಳಿಕೊಂಡಾಗ ಕನಿಕರಿಸಿ ಅವನು ಹಿರಿಯಣ್ಣನವರಲ್ಲಿ ಯಾಚನೆ ಮಾಡಬಹುದು ಎಂದು ಸೂಚಿಸಿದ. ಆ ಎರಡನೆಯ ವಿದ್ಯಾರ್ಥಿ ಆ ಸಲಹೆಯಂತೆ ಹಿರಿಯಣ್ಣನವರನ್ನು ಬೇಡಿದ. ಸಹಾಯ ದೊರೆಯಿತು. ಆಮೇಲೆ ನಡೆದದ್ದು ಗ್ರಾಹ್ಯವಾದ ಸಂಗತಿ. ಎರಡನೆಯ ವಿದ್ಯಾರ್ಥಿಯ ಯಾಚನೆ ಸಫಲವಾದ ಮೇಲೆ ಮೊದಲನೆಯ ವಿದ್ಯಾರ್ಥಿ ತನ್ನ ಪದ್ಧತಿಯಂತೆ ಹಿರಿಯಣ್ಣನವರ ಬಳಿಗೆ ಹೋದ. ಈತ ಇನ್ನೂ 10 ತಿಂಗಳು ಕಾಲೇಜಿನಲ್ಲಿ ಇರಬೇಕಾಗಿದ್ದ ಕಾಲ. 10 ತಿಂಗಳು ಕಳೆದರೆ ಆತನ MA ಪರೀಕ್ಷೆ ಮುಗಿಯುವುದಾಗಿತ್ತು. ಹಿರಿಯಣ್ಣನವರು 10 ತಿಂಗಳ ಮಾಸಾಶನದ ಒಟ್ಟು ಮೊಬಲಗನ್ನು ಪೊಟ್ಟಣ ಕಟ್ಟಿ ಸಿದ್ಧವಾಗಿ ಇರಿಸಿಕೊಂಡಿದ್ದರು. ಆ ಪೊಟ್ಟಣವನ್ನು ವಿದ್ಯಾರ್ಥಿಯ ಕೈಗೆ ಕೊಟ್ಟು ಹೇಳಿದರು, ನೀವು ಇನ್ನು ಮೇಲೆ ಬರಬೇಕಾದ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿ ಕೊಂಚ ತಬ್ಬಿಬ್ಬಾದಾಗ ಹಿರಿಯಣ್ಣನವರು ಕೇಳಿದರು, ನೀವು ಈ ಸಂಗತಿಯನ್ನು ಯಾರಿಗೂ ಹೇಳಬಾರದೆಂದು ಕೇಳಿಕೊಂಡಿದ್ದೆ. ನೀವು ಆಗಲಿ ಎಂದಿದ್ದಿರಿ, ಅದನ್ನು ನಡೆಸಿದರೋ? ಇಲ್ಲ. ಡ್ಯಾಶ್ರವರಿಗೆ ಹೇಳಿದೆ. ಒಳ್ಳೆಯದಾಯಿತು. ಈಗ ನಾನು ಮಾಡಿದ್ದನ್ನು ಯಾರಿಗೂ ಹೇಳಬೇಡಿ. ಹಿರಿಯಣ್ಣನವರು ಕಾಲಟಿಯಲ್ಲಿಯೂ ಶೃಂಗೇರಿಯಲ್ಲಿಯೂ ಸಂಸ್ಕೃತ ವಿದ್ಯಾರ್ಥಿಗಳಿಗಾಗಿ ಹಣ ವಿನಿಯೋಗಿಸುತ್ತಿದ್ದರು. ಅದು ಗುಪ್ತದಾನವೇ. ಕೃಷ್ಣಶಾಸ್ತ್ರಿಗಳದೂ ಇದೇ ಬಗೆ. ಹೊರಗೆ ಕಟು, ಒಳಗೆ ಮೃದು. ವೆಂಕಟನಾರಣಪ್ಪನವರಿಗೂ ಕೃಷ್ಣಶಾಸ್ತ್ರಿಗಳಿಗೂ 10 ವಿಷಯಗಳಲ್ಲಿ ಹೊಂದಾಣಿಕೆ ಇರಲಿಲ್ಲ. ಅವರಿಬ್ಬರಿಗೂ ಮೈತ್ರಿ ಅಷ್ಟು ಗಾಢವಾಗಿರಲಿಲ್ಲ. ಆದರೆ ಇನ್ನೆಷ್ಟೋ ವಿಷಯಗಳಲ್ಲಿ ಅವರಿಬ್ಬರೂ ಒಬ್ಬರನ್ನೊಬ್ಬರು ಹೋಲುತ್ತಿದ್ದರು. ಇಬ್ಬರದೂ ಕಟ್ಟುನಿಟ್ಟು, ಇಬ್ಬರೂ ಪ್ರಾಮಾಣಿಕರು, ಇಬ್ಬರದೂ ಆಚಾರ್ಯ ಪರಿಶುದ್ಧತೆ, ಇಬ್ಬರೂ ಹೊರಗೆ ಕಟು, ಒಳಗೆ ಮೃದು. ಪುಷ್ಪ ಪ್ರಪಂಚದ ಸೊಗಸುಗಳು ಬಗೆ ಬಗೆಯಾದುವಷ್ಟೇ. ಕೇದಗೆ ಉದ್ದುದ, ಮುಳ್ಳು ಮುಳ್ಳು, ಗುಲಾಬಿ ದುಂಡು ದುಂಡು, ಆದೂ ಮುಳ್ಳು ಮುಳ್ಳು. ಆದರೆ ಕೇದಗಿಯನ್ನು ಅಪ್ಪಿಕೊಂಡರೆ ಮೈ ಚುಚ್ಚುತ್ತದೆ.
ಗುಲಾಬಿ ಹೂವು ಮಗುವಿನ ತುಟಿಯಂತೆ ಮೃದುವಾಗಿರುತ್ತದೆ. ಕೇದಗೆಯ ರೇಕು ಮಾಗಿದ ಹೂವಿನ ರೇಕು ಚಿನ್ನದ ತಗಡು, ನೋಟಕ್ಕೆ ಅಷ್ಟು ಅಂದ. ಗುಲಾಬಿಯ ರೇಕು 4 ಬಣ್ಣ, ಬೇಗ ಬಾಡಿ ಕಸವಾಗುತ್ತದೆ. ಕೇದಗೆಯ ಘಮಲು 10 ದಿನವಾದರೂ ಮಾಸುವುದಿಲ್ಲ. ಗುಲಾಬಿಯದು 1 ಗಂಟೆಯಷ್ಟು ಕೂಡ ಇರುವುದಿಲ್ಲ. ಕೆಲವರಿಗೆ ಕೇದಗೆ ಇಷ್ಟ, ಕೆಲವರಿಗೆ ಗುಲಾಬಿ ಇಷ್ಟ, ಕೆಲವರಿಗೆ ಎರಡೂ ಇಷ್ಟ. ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ. ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ಇವರು ಗುಣಲಕ್ಷಣಗಳಲ್ಲಿ ಬೇರೆ ಬೇರೆ. ವೆಂಕಣ್ಣಯ್ಯ ಕೋಲು ಎತ್ತರ, ಕೃಷ್ಣಶಾಸ್ತ್ರಿ ಅಷ್ಟು ಎತ್ತರವಲ್ಲ, ಕೋಲು ಅಲ್ಲ, ಗುಂಡು ಅಲ್ಲ. ಇರುವಂತಿಗೆಯ ಮೊಗ್ಗು ಕೋಲಾಗಿರುತ್ತದೆ. ಅದರ ಮೊನೆ ಚೂಪಾಗಿರುತ್ತದೆ, ಆದರೆ ಅದು ನೋಯಿಸಲಾರದು. ಹಾರೆಯ ಮನೆ ಚೂಪಿಲ್ಲ, ಆದರೆ ಅದನ್ನು ಸೋಕಿದ ಕಡೆ ನಾವು ಮುಟ್ಟಿ ನೋಡಿಕೊಳ್ಳುವಂತಾಗುತ್ತದೆ. ವೆಂಕಣ್ಣಯ್ಯನದು ಸಡಿಲದ ಸ್ವಭಾವ, ಕೃಷ್ಣಶಾಸ್ತ್ರಿಯದು ಬಿಕ್ಕಟ್ಟಿನದು. ವೆಂಕಣ್ಣಯ್ಯನಿಗೆ ಕಾವ್ಯ ಮೊದಲನೆಯದು, ಶಾಸ್ತ್ರ ಎರಡನೆಯದು. ಕೃಷ್ಣಶಾಸ್ತ್ರಿಗಳಿಗೆ ಎರಡೂ ಸಮಸಮ. ಶಾಸ್ತ್ರ ಕೊಂಚ ಮೇಲ್ಗೈ ಎಂದು ಹೇಳಿದರೂ ಹೇಳಬಹುದು. ಕೃಷ್ಣಶಾಸ್ತ್ರಿಗಳು ಜನ್ಮದಿಂದ ವೈದಿಕರು ಮತ್ತು ಆಚಾರಶೀಲರು. ಅವರ ಮನೆತನವೇ ವೈದಿಕ ವಿದ್ವಾಂಸರ ಮನೆತನ. ಅವರ ತಂದೆ ರಾಮಕೃಷ್ಣ ಶಾಸ್ತ್ರಿಗಳು ತಮ್ಮ ಹಿರಿಯ ಮಗ ಕೃಷ್ಣಶಾಸ್ತ್ರಿಗೆ ಬಾಲ್ಯದಲ್ಲಿಯೇ ಅಷ್ಟಾಧ್ಯಾಯಿ ಪಾಠ ಮಾಡಿಸಿದ್ದರು. ಕೃಷ್ಣಶಾಸ್ತ್ರಿಗಳು ಆ ಸಂಪ್ರದಾಯ ಸಂಸ್ಕಾರಕ್ಕೆ ಕಡೆಯವರೆಗೂ ಬಹು ಬೆಲೆ ಕೊಟ್ಟಿದ್ದರು. ಅವರು ಓರಿಯೆಂಟಲ್ ಲೈಬ್ರರಿಯಲ್ಲಿಯೂ ಕಾಲೇಜಿನಲ್ಲಿಯೂ ಉದ್ಯೋಗದಲ್ಲಿದ್ದಾಗ ವೇದಾಂತಾದಿ ಶಾಸ್ತ್ರಗಳ ಭಾಷ್ಯ ವ್ಯಾಸಂಗಕ್ಕಾಗಿ ಸಂಸ್ಕೃತ ಮಹಾಪಾಠಶಾಲೆಯ ಇತರ ವಿದ್ಯಾರ್ಥಿಗಳಂತೆ ಮಡಿಯುಟ್ಟುಕೊಂಡು ಹೋಗಿ ಬರುತ್ತಿದ್ದರು. ಉದ್ಯೋಗಾರಂಭ. ಕೃಷ್ಣಶಾಸ್ತ್ರಿಗಳ ಉದ್ಯೋಗ ಪ್ರಾರಂಭವಾದದ್ದು ಮೈಸೂರು ಡೆಪ್ಯೂಟಿ ಕಮಿಷನರ ಆಫೀಸಿನಲ್ಲಿ. ಅಲ್ಲಿ ಅವರಿಗೆ ಬಂದ ಅಭ್ಯಾಸ ದಾಖಲೆ ಇಡುವುದು, ಇಂದಾಗೆ ರಿಜಿಸ್ಟರ್ಗಳನ್ನಿಡುವುದು ಮೊದಲಾದ ಕಾರ್ಯವಂತಿಕೆಯ ವ್ಯವಸ್ಥೆ. ಇದು ಕಡೆಯವರೆಗೂ ಅವರ ಒಂದು ಗುಣವಿಶೇಷ. ಯಾವ ಸಂಗತಿಗೂ ಲೆಕ್ಕಾಚಾರ, ದಾಖಲೆ, ಕ್ರಮಬದ್ಧತೆ. ಈ ವಿಷಯದಲ್ಲಿ ಅವರು ವೆಂಕಟನಾರಣಪ್ಪನವರಿಗೆ ಸಮಾನರು. ಈ ಗುಣ ವೆಂಕಣ್ಣಯ್ಯನಲ್ಲಿ ಸಂಪೂರ್ಣ ಶೂನ್ಯ. ಸ್ವಲ್ಪ ಕಾಲಾನಂತರ ಕೃಷ್ಣಶಾಸ್ತ್ರಿಗಳು ಡಿಸ್ಟ್ರಿಕ್ಟ್ ಆಫೀಸಿನಿಂದ ಕಾಲೇಜಿನ ಉದ್ಯೋಗಕ್ಕೆ ಬಂದರು. ಆಮೇಲೆ ಕಾಲೇಜಿನಿಂದ ಓರಿಯೆಂಟಲ್ ಲೈಬ್ರರಿಗೆ ವರ್ಗವಾಯಿತು. ಅವರ ಜೀವಮಾನದಲ್ಲೆಲ್ಲ ಈ ಓರಿಯೆಂಟಲ್ ಲೈಬ್ರರಿಯ ಉದ್ಯೋಗದಷ್ಟು ಬೇಸರ ಉಂಟು ಮಾಡಿದ ಸಂದರ್ಭ ಇನ್ನೊಂದಿಲ್ಲ. ಆ ಸಂಸ್ಥೆಯಲ್ಲಿ ಕೃಷ್ಣಶಾಸ್ತ್ರಿಗಳವರ ಪಾಲಿಗೆ ಬಂದ ಕೆಲಸ ಗ್ರಂಥ ಶೋಧನೆಯಲ್ಲ, ಗ್ರಂಥ ಸಂಪಾದನೆಯಲ್ಲ, ಯಾವ ವಿಧವಾದ ವಿದ್ಯುತ್ ಸಂಪರ್ಕವೂ ಅಲ್ಲ. ಅವರಿಗೆ ಒಪ್ಪಿಸಿದ ಕೆಲಸ ಡೆಸ್ಪ್ಯಾಚಿಂಗ್, ರವಾನೆ ಗುಮಾಸ್ತೆಯದು. ಪುಸ್ತಕಗಳನ್ನು ಪ್ಯಾಕ್ ಮಾಡುವುದು, ಆ ಪ್ಯಾಕೆಟ್ಗಳ ತೂಕ ಗೊತ್ತು ಮಾಡುವುದು, ಅದಕ್ಕೆ ತಗುಲುವ ಅಂಚೆವೆಚ್ಚದ ಲೆಕ್ಕಾಚಾರ, ಗಿರಾಕಿಗಳಿಗೆ ಉತ್ತರ ಕೊಡುವುದು, ಅಂಗೀಕಾರವಾಗದೆ ವಾಪಸ್ ಬಂದ ಪುಸ್ತಕಗಳ ಭಾಂಗಿಗಳ ಲೆಕ್ಕ ಇಡುವುದು. ಇದಕ್ಕಾಗಿ ಸರ್ವದಾ ಕತ್ತರಿ ಟ್ವೈನ್ದಾರ ಗೊಂದುಗಳಲ್ಲಿ ಕೈಯಾಡಿಸುತ್ತಿರುವುದು. ಇದು ಕೃಷ್ಣಶಾಸ್ತ್ರಿಗಳ ಪಾಡು. ಅವರು ಈ ಪಾಡು ಪಡುತ್ತಿದ್ದುದನ್ನು ನೋಡಿ ನಾನು ಬೇಸರಪಟ್ಟುಕೊಂಡಿದ್ದೆ. ಸರ್ಕಾರದ ಕಚೇರಿಗಳಲ್ಲಿ ರೇಷ್ಮೆ ವಸ್ತ್ರಗಳನ್ನು ಜೋಡು ಒರೆಸುವುದಕ್ಕೆ ಉಪಯೋಗಿಸುವುದು, ತೊಗಲಿನ ರಟ್ಟನ್ನು ಕರವಸ್ತ್ರವೆಂದು ಉಪಯೋಗಿಸುವುದು ಅಪರೂಪವಲ್ಲ. ಕೃಷ್ಣಶಾಸ್ತ್ರಿಗಳು ಓರಿಯೆಂಟಲ್ ಲೈಬ್ರರಿಯಲ್ಲಿದ್ದಾಗ ಆ ಸಂಸ್ಥೆಯ ಮುಖ್ಯಾಧಿಕಾರದಲ್ಲಿ ಇದ್ದವರು ಅರ್ಥಶಾಸ್ತ್ರ ವಿಶಾರದ ಮಹಾಮಹೋಪಾಧ್ಯಾಯ ಡಾಕ್ಟರ್ ಆರ್ ಶ್ಯಾಮಶಾಸ್ತ್ರಿಗಳು. ಶ್ಯಾಮಶಾಸ್ತ್ರಿಗಳು ಮಹಾವಿದ್ವಾಂಸರು, ಸಂಶೋಧಕರು, ವಿದ್ವದಭಿಮಾನಿಗಳು. ಆದರೆ ಅವರು ಏನು ಮಾಡಿಯಾರು? ಕೆಲಸ ನಡೆಯಬೇಕಲ್ಲ, ತಮಗಿದ್ದ ಸಿಬ್ಬಂದಿಯನ್ನು ಕಾರ್ಯಾನುಕೂಲಕ್ಕೆ ವಿನಿಯೋಗಿಸಬೇಕು. ಹಾಗೆಯೇ ರೇಷ್ಮೆಯ ದುಕೂಲವನ್ನು ಇದ್ದಿಲು ಮೂಟೆಗೆ ಉಪಯೋಗಿಸಬೇಕಾಯಿತು. ಪಾಠಕ್ರಮ. ಕೃಷ್ಣಶಾಸ್ತ್ರಿಗಳು ಕಾಲೇಜಿಗೆ ಹಿಂದಿರುಗಿ ಬಂದ ಮೇಲೆ ಕಡೆಯವರೆಗೂ ಅವರ ಮನಸ್ಸಿನಲ್ಲಿ ಒಂದು ತೃಪ್ತಿ ತುಂಬಿತ್ತು. ತಮಗೆ ಸಹಜ ವೃತ್ತಿಯಾದ ಪಾಠ ಪ್ರವಚನದ ಅವಕಾಶ ತಮಗೆ ದೊರೆಯಿತೆಂದು. ಪಾಠ ಹೇಳುವುದರಲ್ಲಿ, ಶಿಷ್ಯರನ್ನು ತಿದ್ದುವುದರಲ್ಲಿ, ಕಾವ್ಯ ವ್ಯಾಕರಣಗಳನ್ನು ವಿವರಣೆ ಮಾಡುವುದರಲ್ಲಿ ಅವರಿಗೆ ತುಂಬ ಉತ್ಸಾಹ. ಯಾವ ಚಿಂತೆ ಇದ್ದರೂ, ಯಾವ ಅನ್ಯ ಕರ್ತವ್ಯ ಇದ್ದರೂ ಅವರು ತಮ್ಮ ಕ್ಲಾಸು, ತಮ್ಮ ಪಾಠ, ತಮ್ಮ ಶಿಸ್ತು ಇದನ್ನು ಮರೆಯರು. ಕೃಷ್ಣಶಾಸ್ತ್ರಿಗಳ ಪಾಠಕ್ರಮ ಶಿಷ್ಯರಿಗೆ ಕುತೂಹಲಕಾರಿಯಾಗಿತ್ತೆಂದು ನಾನು ಕೇಳಿದ್ದೇನೆ. ಪಠ್ಯಗ್ರಂಥಕ್ಕೆ ಸಂವಾದಿಯಾದ ಇಂಗ್ಲಿಷ್ ಸಂಸ್ಕೃತ ಸಾಹಿತ್ಯವನ್ನು, ವಿಷಯಕ್ಕೆ ಸಂಬಂಧಪಟ್ಟ ಅಂದಂದಿನ ಸಂಗತಿಗಳನ್ನು ಉದಾಹರಣೆ ಕೊಟ್ಟು ಪಾಠವನ್ನು ಮನೋರಂಜಕವನ್ನಾಗಿ ಮಾಡುತ್ತಿದ್ದರು. ಪ್ರಬುದ್ಧ ಕರ್ನಾಟಕ ಸಂಘದ ಚಟುವಟಿಕೆಗಳ ವಿಷಯದಲ್ಲಿಯೂ, ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಸಂಪಾದನೆಯ ವಿಷಯದಲ್ಲಿಯೂ ಕೃಷ್ಣಶಾಸ್ತ್ರಿಗಳು ಪಾಲುಮಾರದವರಾಗಿದ್ದರು. ಸ್ವಯಂಕೃತವಾಗಿದ್ದ ಆ 2 ಜವಾಬ್ದಾರಿಗಳನ್ನೂ ಅವರು ಪ್ರೊಫೆಸರ್ ಸ್ಥಾನದ ಅವಶ್ಯ ಕರ್ತವ್ಯವೆಂದು ಭಾವಿಸಿದ್ದರೇ ಹೊರತು ಅದು ಯಾವುದೋ ಬೇಕಾಬಿಟ್ಟಿ ಚಾಕರಿ ಎಂದು ಒಂದು ದಿನವೂ ಅಂದುಕೊಂಡವರಲ್ಲ.
ಸಂಘವೂ ಪತ್ರಿಕೆಯೂ ಅವರ ಮಾಸಿಕ ಸಂತಾನ ಆದದ್ದರಿಂದ ಆ ಎರಡರ ಪೋಷಣೆಯೂ ಅವರಿಗಿದ್ದ ಪ್ರಥಮ ಪಂಕ್ತಿಯ ಉತ್ತರ ಭಾರಗಳಲ್ಲಿ ಗಣ್ಯವಾಗಿದ್ದವು. ವೆಂಕಣ್ಣಯ್ಯನವರ ಬೋಧನ ಪರಿಪಾಟಿ ಕೃಷ್ಣಶಾಸ್ತ್ರಿಗಳದ್ದಕ್ಕಿಂತ ಕೊಂಚ ಬೇರೆ ತೆರದ್ದಾಗಿದ್ದರೂ ವಿದ್ಯಾರ್ಥಿಗಳಿಗೆ ಆಕರ್ಷಣೆಯನ್ನು ಉಂಟುಮಾಡುವುದರಲ್ಲಿಯೂ ಅವರ ಉತ್ಸಾಹವನ್ನು ಕೆರಳಿಸುವುದರಲ್ಲಿಯೂ ಎರಡೂ ಸಮಸಮನಾಗಿದ್ದವು. ಸಂಘದ ಚಟುವಟಿಕೆಗಳ ವಿಷಯದಲ್ಲಿಯೂ ಹಾಗೆಯೇ ಇಬ್ಬರ ಶ್ರದ್ಧೆಯೂ ಸರಿಸಮಾನ. ಆದರೆ ವೆಂಕಣ್ಣಯ್ಯನವರದು ಹೆಚ್ಚಾಗಿ ಪ್ರೇರಕ ವೃತ್ತಿ, ಕೃಷ್ಣಶಾಸ್ತ್ರಿಗಳದು ಸಾಧಕ ವೃತ್ತಿ. ವೆಂಕಣ್ಣಯ್ಯ ಇನ್ನು ಯಾರಿಗೋ ಹೇಳಿದಂತೆ ಕೃಷ್ಣಶಾಸ್ತ್ರಿಗಳಿಗೆ ಕೇಳುವ ಹಾಗೆ ಸಲಹೆ ಕೊಡುವರು. ಅಲ್ಲಲ್ಲಿ 4 ಊದು ಕಡ್ಡಿ ಸಿಕ್ಕಿಸಿದರೆ ಘಮ್ಮೆಂದಿರುತ್ತದೆ. ಪಟಗಳಿಗೆ ಸೇವಂತಿಗೆಯ ಹಾರ ಹಾಕಿದರೆ ಕಣ್ಣಿಗೇನೋ ಪಸಂದಾಗಿರುತ್ತದೆ. ಆದರೆ ಮಲ್ಲಿಗೆ ಹಾರ ಹಾಕಿದರೆ ಒಳ್ಳೆಯ ರಾಜಸ್ಥಾನದಂತಾಗುತ್ತದೆ. ಕೋಸುಂಬರಿ ಏನೋ ಒಳ್ಳೆಯದೇ, ಆದರೆ ಎಳೆಯ ಮಾವಿನಕಾಯಿಯನ್ನು ಸಣ್ಣಗೆ ತುರಿದು ನವರಾಗಿ ಬೆರೆಸಿದರೆ ಅದೊಂದು ಹೆಚ್ಚಿನ ಸ್ವಾರಸ್ಯ. ಹೀಗೆ ಧ್ವನಿ ಪ್ರಧಾನವಾಗಿ ಮಾತನಾಡುವವರು ವೆಂಕಣ್ಣಯ್ಯ. ಕೃಷ್ಣಶಾಸ್ತ್ರಿ ಅದನ್ನೆಲ್ಲ ಕೇಳಿ ಹುಸಿ ಹುಸಿ ರೇಗಾಡಿ ಆ ಸಲಹೆಗಳನ್ನೆಲ್ಲ ನಡೆಸುವುದು. ಇದು ನಮಗೆಲ್ಲ ಇದ್ದ ಒಂದು ವಿನೋದ. ಸಂಘದ ಕಾರ್ಯಗಳೆಲ್ಲ ಹೀಗೆಯೇ. ವೆಂಕಣ್ಣಯ್ಯ ನವರಾಗಿ ಸಲಹೆ ಹೇಳುತ್ತಿರುವುದು, ಕೃಷ್ಣಶಾಸ್ತ್ರಿ ಮುಸಿ ಮುನಿಸಿನಿಂದ ಎಲ್ಲ ಕಾರ್ಯಗಳನ್ನೂ ಕ್ರಮವಾಗಿ ನಡೆಸುವುದು. ವೆಂಕಣ್ಣಯ್ಯನ ಚತುರ್ಭುಜ. ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಕೆಲಸದ ವಿಷಯದಲ್ಲಿ ಮಾತ್ರ ಆಗಾಗ ಇಬ್ಬರಿಗೂ ಮಾತುಕತೆ ನಡೆಯುವುದುಂಟು. ಅದು ಹಾಸ್ಯ ಕಲಹ. ವೆಂಕಣ್ಣಯ್ಯ ಪತ್ರಿಕೆಗಾಗಿ ಲೇಖನ ಕೊಡಬೇಕೆಂದರೆ ಹಿಂದೇಟು. ಆತ ಪತ್ರಿಕೆಗಾಗಿ ಬರೆದ ಲೇಖನಗಳು ಬಹು ಕೊಂಚ. ಒಂದೂ ಇಲ್ಲವೋ ಏನೋ ಬರವಣಿಗೆಯೆಲ್ಲ ಕೃಷ್ಣಶಾಸ್ತ್ರಿಯದೇ. ಇದನ್ನು ಪ್ರಸ್ತಾವಿಸಿ ಕೃಷ್ಣಶಾಸ್ತ್ರಿ ವೆಂಕಣ್ಣಯ್ಯನನ್ನು ಮಹಾವಿಷ್ಣುವಿಗೆ ಹೋಲಿಸುವರು. ಮಹಾವಿಷ್ಣುವಿಗೆ ಇರುವಂತೆ ವೆಂಕಣ್ಣಯ್ಯನಿಗೆ ಚತುರ್ಭುಜ. 1 ಅವಿಷಯ, 2 ಅನಭ್ಯಾಸ, 3 ಬುದ್ಧಿಮಾಂದ್ಯ, 4 ಅನ್ಯ ಕರ್ತವ್ಯ ಭಾರ. ವೆಂಕಣ್ಣಯ್ಯ ಒಂದು ಆರ್ಟಿಕಲ್ ಕೊಡಯ್ಯ ಮುಂದಿನ ಸಂಚಿಕೆಗೆ ಎಂದರೆ ಅವರೇ, ಕೃಷ್ಣ ನನಗೇನು ತಿಳಿಯುತ್ತದೋ ವಿಷಯವೇ ಇಲ್ಲವಲ್ಲ. ನೀನು ಹೇಳುವ ವಿಷಯ ನಿನಗೆ ಸರಿ, ನೀನು ಪಂಡಿತ, ಅದು ಶಾಸ್ತ್ರದ ವಿಷಯ, ನಿನ್ನೆದುರಿಗೆ ನಾನು ಅದಕ್ಕೆ ಕೈ ಹಾಕುವುದೇ ಎನ್ನುವರು. ಇಂಥ ಪ್ರತ್ಯುತ್ತರಕ್ಕೆ ಅವಕಾಶ ಬಿಡದಿರುವ ವಿಷಯವನ್ನು ಸೂಚಿಸಿದರೆ ಆಗ ಕೃಷ್ಣ ಬರೆಯುವ ಅಭ್ಯಾಸವೇ ಇಲ್ಲವಲ್ಲೋ, ಪೇನ ನಡೆದರಲ್ಲವೇ, ಏನೇನೋ ಸಂದೇಹಗಳು ಬಂದು ಬಿಡುತ್ತವೆ ನಡುವೆ, ಲೇಖನಿ ನಡೆಯುವುದಿಲ್ಲ ಎನ್ನುತ್ತದೆ. ನಾನೇನು ಮಾಡಲಿ ಎಂದು ಅಂಗಲಾಚುವರು. ಹೋಗಲಪ್ಪ, ಇತರರು ಬರೆದು ಕಳಿಸಿರುವ ಪ್ರಬಂಧಗಳನ್ನು ನೋಡಿಕೊಡಯ್ಯ ಎಂದರೆ, ಕೃಷ್ಣ ನನ್ನ ತಲೆಗೆ ಹತ್ತುವುದೇ ಇಲ್ಲವಲ್ಲೋ, ಏನೇನೋ ದೊಡ್ಡ ದೊಡ್ಡ ವಿಷಯಗಳನ್ನೆಲ್ಲ ಕುರಿತು ಬರೆದಿರುತ್ತಾರೆ, ನಾನು ಕೈ ಹಾಕಿದರೆ ಕೆಟ್ಟು ಹೋದೀತು ಎನ್ನುವರು. ನಾನು ನನ್ನ ಬರವಣಿಗೆಯನ್ನು ಒಂದು ಸಲ ನೋಡಿ ಸರಿಪಡಿಸಿಕೊಡುವಂತೆ ಕೇಳಿದಾಗ ಹೇಳಿದರು, ಈ ಹೊತ್ತು ಆನರ್ಸ್ ಕ್ಲಾಸ್ ಇದೆ, ದಶರೂಪಕ ನೋಡಬೇಕು, ಸಾಹಿತ್ಯ ದರ್ಪಣ ನೋಡಬೇಕು, ಅದಕ್ಕೆಲ್ಲ ಹೊತ್ತು ಹಿಡಿಯುತ್ತದೆ. ನಾನೇನು ನಿನ್ನ ಹಾಗೆ ವಿದ್ವಾಂಸನೇ, ನಿನಗಾದರೂ ಸುಲಭ ಎಂದು ಹೇಳಿ ಹೀಗೆಲ್ಲ ನೆವ ಹೇಳಿ ತಪ್ಪಿಸಿಕೊಳ್ಳುವರು. ಈ ಮನುಷ್ಯನನ್ನು ಹೇಗೆ ಸಾರ್ ಹಿಡಿಯುವುದು? ಎಲ್ಲಕ್ಕೂ ಒಂದು ನೆವ ಸಿದ್ಧವಾಗಿಟ್ಟಿರುತ್ತಾನೆ, ನುಣುಚಿಕೊಂಡು ಬಿಡುತ್ತಾನೆ. ಅವರಿಬ್ಬರ ಈ ಸ್ನೇಹ ಕಲಹವನ್ನು ಕೇಳುತ್ತಿರುವುದೇ ನನಗೊಂದು ವಿನೋದ. ಆದರೆ ನಿಜವನ್ನು ಹೇಳುವಾಗ ವೆಂಕಣ್ಣಯ್ಯನದು ಕೊಂಚ ತಲೆ ತಪ್ಪಿಸಿಕೊಳ್ಳುವ ಮನೋಗತ ಎಂದೇ ಹೇಳಬೇಕು. ಆತನದು ದಾಕ್ಷಿಣ್ಯ ಪ್ರವೃತ್ತಿ. ಯಾರ ವಿಷಯದಲ್ಲಿಯೂ ಕಟುವಾಗಿ ಮಾತನಾಡಲಾರ. ಇನ್ನೊಬ್ಬರ ಬರವಣಿಗೆಯನ್ನು ತಾನು ತಿದ್ದಿದರೆ, ಅದರಲ್ಲಿ ದೋಷ ತೋರಿಸಿದರೆ ಅವರು ಎಲ್ಲಿ ನೊಂದುಕೊಂಡಾರೋ ಎಂಬ ಶಂಕೆ ಆತನನ್ನು ಹಿಡಿದಿತ್ತು. ಅದರ ಜೊತೆಗೆ ಸೋಮಾರಿತನ ಇರಲಿಲ್ಲ ಎಂದು ಹೇಳಲಾರೆ. ವೆಂಕಟನಾರಣಪ್ಪನವರೂ ಕೃಷ್ಣಶಾಸ್ತ್ರಿಯೂ ವೆಂಕಣ್ಣಯ್ಯನ ಹುಟ್ಟುಗುಣ ಲೇಸಿನೆಸ್, ಸೋಮಾರಿತನ ಎಂದೇ ಹೇಳುತ್ತಿದ್ದರು. ಅವರು ಹಾಗೆ ಹೇಳಿದರೆ ವೆಂಕಣ್ಣಯ್ಯ ಮುನಿಸಿಕೊಳ್ಳದೆ ನಗುತ್ತಾ, ಹುಟ್ಟುಗುಣವನ್ನು ಏನು ಮಾಡುವುದಕ್ಕಾಗುತ್ತದೆ ಎನ್ನುವರು. ಯಾರಾದರೂ ಗಣ್ಯರಾದವರು ವೆಂಕಣ್ಣಯ್ಯನ ಕೈಗೆ ತಮ್ಮ ಬರಹವನ್ನು ಕೊಟ್ಟು ನೋಡಿ ತಿದ್ದಬೇಕೆಂದು ಪದೇ ಪದೇ ನಿರ್ಬಂಧಪಡಿಸಿದರೆ ಆಗ ವೆಂಕಣ್ಣಯ್ಯ ಅದನ್ನು ಓದಿದಂತೆ ಮಾಡಿ, ಇಲ್ಲಿ ತಾವೊತ್ತು ಸರಿಯಾಗಿ ಬಿದ್ದಿಲ್ಲ, ಇಲ್ಲಿ ಬಾ ಎಂಬುದರ ಕಡೆಯ ಗೆರೆಯು ಮೇಲಕ್ಕೆ ಹೋಗಬೇಕೆಂದು ತೋರುತ್ತದೆ, ಇಲ್ಲದಿದ್ದರೆ ಓ ಆಗಿಬಿಟ್ಟೀತು, ಇಲ್ಲಿ ತಾ ಎಂಬುದರ ತಲೆಕಟ್ಟು ಸರಿಯಿಲ್ಲ, ಅದು ತಾನೋ ತೇನೋ ಗೊತ್ತಾಗುವುದಿಲ್ಲ. ಇಂಥ ಜುಜುಬಿ ಸಲಹೆಗಳನ್ನು ಕೊಟ್ಟು ಕಥೆ ಮುಗಿಸಿಬಿಡುವರು. ಕೃಷ್ಣಶಾಸ್ತ್ರಿಗಳ ದಾರಿ ಇದಕ್ಕೆ ವಿರುದ್ಧವಾದದ್ದು. ಇಲ್ಲಿ ಸುಷ್ಠುನೋ ಯಾವುದು ಸರಿಯೆಂದು ತಿಳಿದುಕೊಂಡಿದ್ದೀರಿ? ನಿಮಗೆ ಪೂರ್ವಪ್ರಯೋಗ ಎಲ್ಲಿದೆ?
ಆ ರೂಪ ಹೇಗೆ ಸಿದ್ಧವಾಗುತ್ತದೆ ಎಂದು ಮೊದಲು ಮಾಡಿ ಕೊಂಚ ಆಗ್ರಹದ ತೋರಿಕೆಯೊಡನೆಯೇ ಮಾತನಾಡುವರು. ನಿಜವಾದ ಆಗ್ರಹವೇನೂ ಇರಲಿಲ್ಲ, ಆದರೆ ಅವರ ಅಭ್ಯಾಸದ ಧ್ವನಿ ಅಂಥದ್ದು. ಕೃಷ್ಣಶಾಸ್ತ್ರಿಗಳಿಗೂ ನನಗೂ ಆಗಾಗ ತಕರಾರುಗಳು ಬರುತ್ತಿದ್ದವು. ನಮಗಿಬ್ಬರಿಗೂ ಸ್ನೇಹಿತರಾಗಿದ್ದ SG ಶಾಸ್ತ್ರಿಗಳು ಸಾಕ್ರಟೀಸನ ಮರಣ ಎಂಬ ಇಂಗ್ಲಿಷ್ ನಾಟಕವನ್ನು ಕನ್ನಡಕ್ಕೆ ಪರಿವರ್ತಿಸಿದ್ದರು. ಅದಕ್ಕೆ ನಾನು ಮುನ್ನುಡಿ ಬರೆಯಬೇಕೆಂದು ಅವರಿಬ್ಬರೂ ಅಪ್ಪಣೆ ಮಾಡಿದ ಮೇರೆಗೆ ನಾನು ಬರೆದ ಪ್ರಬಂಧದಲ್ಲಿ ಸಾಕ್ರಟೀಸನ ಹೆಂಡತಿ ಜಾಂತಿಪೆಯನ್ನು ಕುರಿತು ಒಂದು ಮಾತನ್ನು ಬರೆದೆ. ಆಕೆ ಜಗಳಗಂಟಿ. ಆಕೆಯ ಜಗಳಗಂಟಿತನದಿಂದ ಸಾಕ್ರಟೀಸನ ಮನಸ್ಸು ತತ್ವವಿಚಾರಕ್ಕೆ ತಿರುಗಿತು ಎಂದು. ಇದರ ಮೇಲೆ ಕೃಷ್ಣಶಾಸ್ತ್ರಿಗಳು ತಕರಾರೆತ್ತಿದ್ದರು. ಸಾಕ್ರಟೀಸನು ಮನೆ ಮಕ್ಕಳನ್ನು ನೋಡದೆ ಬೀದಿ ಬೀದಿಯಲ್ಲಿ ತತ್ವವಿಚಾರ ಹರಟೆ ನಡೆಸುತ್ತಾ ನಿಂತರೆ ಆಕೆ ಗೃಹಕೃತ್ಯ ನೋಡುವುದು ಹೇಗೆ, ಮಕ್ಕಳನ್ನು ಪೋಷಿಸುವುದು ಹೇಗೆ? ಗಂಡನ ತತ್ವವಿಚಾರವೇ ಹೆಂಡತಿಯ ಜಗಳಗಂಟಿತನಕ್ಕೆ ಕಾರಣವಾಯಿತು. ಅಂಥವನ ಜೊತೆಯಲ್ಲಿ ಯಾವಳಾದರೂ ಹೇಗೆ ಬದುಕಲಾದೀತು?